ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ಯುದ್ಧದ ಈ ಸಮಯದಲ್ಲಿ ಭಾರತಕ್ಕೆ ಮತ್ತೊಂದು LPG ಹಡಗು ಶಿಫ್ಟ್ ಆಗಿದೆ. ಹಾರ್ಮುಜ್ ಜಲಸಂಧಿಯನ್ನ ದಾಟಿದೆ ಗ್ರೀನ್ ಆಶಾ. ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾದ ನಂತರ ಇರಾನ್ ಅದರ ಮೇಲೆ ಹಿಡಿತ ಸಾಧಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಬೇರೆ ಬೇರೆ ದೇಶಗಳು ಅಂದರೆ ಇರಾನ್ನ ವಿರೋಧಿ ದೇಶಗಳು ಏನಂತ ಕರಿತೇವೆ, ಅದು ಅಮೆರಿಕ ಆಗಿರ್ಬೋದು, ಬೇರೆ ಬೇರೆ ದೇಶಗಳು, ಆ ಯಾವ ದೇಶಗಳ ಹಡಗುಗಳನ್ನು ಕೂಡ ಬಿಡ್ತಾ ಇರಲಿಲ್ಲ. ಆದರೆ ಇದೀಗ ಭಾರತದ ಮತ್ತೊಂದು LPG ಹಡಗು ಶಿಫ್ಟ್ ಆಗಿದೆ ಹಾರ್ಮುಜ್ ಜಲಸಂಧಿಯಿಂದ. ಗ್ರೀನ್ ಆಶಾ ಅಂತ, ಗ್ರೀನ್ ಆಶಾ ಎನ್ನುವಂಥ ಹಡಗು ಇದೀಗ ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಬಂದಿರೋದು. ಹಾರ್ಮುಜ್ ಜಲಸಂಧಿಯನ್ನ ಗ್ರೀನ್ ಆಶಾ ದಾಟಿದೆ. ಗ್ಯಾಸ್ ಟ್ರಬಲ್ಗೆ ಹಾಗಾದರೆ ಇದೊಂದು ಪರಿಹಾರವಾಗುತ್ತಾ? ಇಂಥದ್ದೊಂದು ಪ್ರಶ್ನೆ ಸದ್ಯಕ್ಕಿದೆ. ಯುದ್ಧ ಶುರುವಾದ ನಂತರ ಇದುವರೆಗೂ ಕೂಡ ಭಾರತಕ್ಕೆ 8 ಭಾರತೀಯ ಹಡಗುಗಳು ಬಂದಿದೆ. ಸರಿಸುಮಾರು 22 ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿದ್ವು. ಅದರಲ್ಲಿ ಇದ್ದಂತಹ 450 ನಾವಿಕರು ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ರು ಅಂತ. ಅದು ತೈಲ ಆಗಿರ್ಬೋದು, ನೈಸರ್ಗಿಕ ಅನಿಲ ಆಗಿರ್ಬೋದು. ಹೀಗಾಗಿ ದೊಡ್ಡ ಮಟ್ಟದ ಸಮಸ್ಯೆ ಭಾರತದಲ್ಲಿ ಶುರುವಾಗಿತ್ತು. ಶಿವಾಲಿಕ್, ನಂದಾದೇವಿ, ಜಗ್ಲಾಡ್ಕಿ, ಫೈನ್ ಗ್ಯಾಸ್, ಜಗ್ವಸಂತ, BW ಟೈರ್, BWELM, ಗ್ರೀನ್ ಸಾನ್ವಿ, ಒಟ್ಟು 8 ಹಡಗುಗಳು ಭಾರತಕ್ಕೆ ಹಾರ್ಮುಜ್ ಜಲಸಂಧಿಯನ್ನು ದಾಟ್ಕೊಂಡು ಬಂದಿರೋದು. ಶಿವಾಲಿಕ್ ಮತ್ತು ನಂದಾದೇವಿ 92,700 ಮೆಟ್ರಿಕ್ ಟನ್ ಅನಿಲವನ್ನು ಹೊತ್ಕೊಂಡು ಭಾರತಕ್ಕೆ ಬಂದಿತ್ತು. ಗುಜರಾತ್ಗೆ ಕೆಲವೊಂದಿಷ್ಟು, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮಂಗಳೂರು ಆ ಬಂದರುಗಳಿಗೆ ಬಂದಿತ್ತು. ಇರಾನ್ ನಮಗೆ ಭಾರತ ಸ್ನೇಹಿತ ರಾಷ್ಟ್ರ, ನಾವು ಅವ್ರ ಜೊತೆಗೆ ಸಂಬಂಧವನ್ನು ಚೆನ್ನಾಗಿ ಹೊಂದಿದ್ದೀವಿ. ಈ ಕಾರಣಕ್ಕಾಗಿ ಭಾರತದ ಜನರಾಗಿರ್ಬೋದು, ಭಾರತದ ಹಡಗುಗಳಾಗಿರ್ಬೋದು, ಭಾರತದ ನಾವಿಕರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಅಂತ ಒಂದು ಅಭಯಹಸ್ತವನ್ನು ಇರಾನ್ ಕೊಟ್ಟಿತ್ತು. ಆ ಅಭಯಹಸ್ತದ ಬೆನ್ನಲ್ಲೇ ಇದೀಗ ಗ್ರೀನ್ ಸಾನ್ವಿ ಅಂದರೆ ಗ್ರೀನ್ ಆಶಾ ಎನ್ನುವಂಥ ಹಡಗು ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಭಾರತದತ್ತ ಬರ್ತಾ ಇದೆ. ಮತ್ತೊಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಮುಂದುವರೆದಿದೆ. ಇರಾನ್ ವಸತಿ ಪ್ರದೇಶದ ಮೇಲೆ US ಅಟ್ಯಾಕ್ ಮಾಡಿದೆ. ಟೆಹರಾನ್ನಲ್ಲಿ ಕನಿಷ್ಠ 13 ಮಂದಿ ಮೃತಪಟ್ಟಿದ್ದಾರೆ ಎನ್ನುವಂಥ ಸುದ್ದಿ. ಇಸ್ರೇಲ್ ಇರಾನ್ ನಡುವಿನ ಪರಿಸ್ಥಿತಿ ಇದೀಗ ಉಲ್ಬಣ ಆಗಿದೆ. ಹಾರ್ಮುಜ್ ಜಲಸಂಧಿಯನ್ನು ತೆರೀಬೇಕು ಅಂತ ಟ್ರಂಪ್ ಗಡುವು ಕೊಟ್ಟಿದ್ದಾರೆ. ಟೆಹರಾನ್ನಲ್ಲಿ ಕನಿಷ್ಠ 13 ಮಂದಿ ಮೃತಪಟ್ಟಿದ್ದಾರೆ ಎನ್ನುವಂಥ ಸುದ್ದಿ. ಆ ಮುಖಾಂತರ ಈ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಹಾರ್ಮುಜ್ ಜಲಸಂಧಿಯನ್ನು ತೆಗೆಯೋದಕ್ಕೆ ಟ್ರಂಪ್ ಗಡುವು ಕೊಟ್ಟಿದ್ದಾರೆ. ವಿದ್ಯುತ್ ಸ್ಥಾವರ, ಸೇತುವೆ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಈ ಹಿಂದೆಯೂ ಎಚ್ಚರಿಕೆ ಕೊಟ್ಟಿದ್ರು. ಈಗಲೂ ಕೂಡ ಅವರು ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕದ ಅಧ್ಯಕ್ಷರ ಮಾತಿಗೆ ಇರಾನ್ ಕ್ಯಾರೆ ಅಂತಿಲ್ಲ. ಅವರು ನಾವು ವಿದ್ಯುತ್ ಸ್ಥಾವರದ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿದರೆ ನಾವು ವಾಪಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿದರೆ ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತಾರೆ. ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿದರೆ ನಾವು ಕೂಡ ದಾಳಿ ಮಾಡ್ತೀವಿ ಅಂತ. ಇದರ ಭಾಗವಾಗಿ ಅಮೆರಿಕದ ಯುದ್ಧ ವಿಮಾನಗಳನ್ನು ಕೂಡ ನಾವು ಹೊಡೆದುರುಳಿಸಿದ್ದನ್ನು ನಾವು ನೋಡಿದ್ದೀವಿ. ಆ ವಿಚಾರದಲ್ಲೂ ಕೂಡ ಅಮೆರಿಕ ಮುಖಭಂಗವನ್ನು ಅನುಭವಿಸಿದೆ. ಇದೀಗ ಟೆಹರಾನ್ನಲ್ಲಿ ಒಂದು ದಾಳಿ ಆಗಿದೆ. ಟೆಹರಾನ್ನಲ್ಲಿ 13 ಜನ ಮೃತಪಟ್ಟಿದ್ದಾರೆ ಅಂತ. ಒಂದು ವಸತಿ ಪ್ರದೇಶದ ಮೇಲೆ ಆದಂತಹ ದಾಳಿ ಇದು. 13 ಜನ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಮತ್ತೊಂದು ಕಡೆ ದಕ್ಷಿಣ ಇರಾನ್ನಲ್ಲಿ ನೇರ ವಾಯು ದಾಳಿಯು ಕೆಂಪು ಅರ್ಧ ಚಂದ್ರಾಕಾರ ರಕ್ಷಣಾ ವಾಹನವನ್ನು ಒಂದು ನಾಶಪಡಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಈ ಉದ್ವಿಗ್ನತೆ ಮುಂದುವರೆದಿದೆ. ಮತ್ತೊಂದು ಕಡೆ ಟ್ರಂಪ್ ಅವರ ಹೇಳಿಕೆಗಳು ಪ್ರತಿನಿತ್ಯವೂ ಕೂಡ ಬರ್ತಾ ಇದೆ.